ಬಿಡುಗಡೆ ಆದ ನಂತರ ಅವನು ಯಾವಾಗ ಬಿಡುಗಡೆ ಆದನೋ 2010 ಜೂನ್ 15 ಅಮೆರಿಕದ ಸಿಯಾಟಲ್ನಲ್ಲಿ ವಿನಯ್ ಮೇಲೆ ಕೇಸ್ ದಾಖಲಾಯಿತು. ಬಹಳ ಆಶ್ಚರ್ಯಕರ ಸಂಗತಿ, ಅಲ್ಲಿ ಕೇಸ್ ಹಾಕದಂತವರು ಕೂಡ ನಿತ್ಯಾನಂದನ ಪರಮ ಭಕ್ತರು. ನನ್ನ ಮಗಳ ಎದುರುಗಡೆಗೆ ಬಹಳ ಆರೋಪದ ಅಡಿಯಲ್ಲಿ ಇವ್ರನ್ನ ಒಳಗಡೆ ಹಾಕಿಸಿದ್ದು. ಅಮೆರಿಕದಲ್ಲಿ ಈ ವಿಚಾರದಲ್ಲಿ ಮಕ್ಕಳ ಮೇಲೆ ಏನಾದರೂ ಕಿರುಕುಳ ಆಯಿತು ಅಂತಂದ್ರೆ ಬಹಳ ದೊಡ್ಡ ಕಠಿಣವಾದಂತಹ ಕಾನೂನಿದೆ, ಇದೇ ಅವರಿಗೆ ಮುಳ್ಳಾಗಿದ್ದು. ಇಂಥ ಈ ಆರೋಪವನ್ನ ಎಲ್ಲೋ ಒಂದು ಕಡೆಗೆ ಇದು ಸುಳ್ಳು ಅಂತ ಸಾಬೀತುಪಡಿಸಲಿಕ್ಕೆ ಆಗಲೇ ಇಲ್ಲ. ಯಾಕಂದ್ರೆ ಒಂದಾದ್ಮೇಲೊಂದು ಕೇಸ್ಗಳು, ಒಂದಾದ್ಮೇಲೊಂದು ಹಿಂಸೆಗಳು ನಿರಂತರವಾಗಿ ಶುರುವಾಯಿತು. ಅಂತೂ ಇಂತೂ ಒಂದು ಲೆಕ್ಕದಲ್ಲಿ ವಿನಯ್ಗೆ ಅಪಜಯ ಆಯಿತು. ಆರಂಭದಲ್ಲಿ ವಿನಯ್ ವಿರುದ್ಧ ಸುಳ್ಳು ಕೇಸು ವಜಾಗಿತ್ತು, ನಿಜ, ವಿನಯ್ಗೆ ಜಯ ಆಗಿತ್ತು. ಆದರೆ 2010 ಜೂನ್ನಲ್ಲಿ ವಿನಯ್ ವಿರುದ್ಧ ಮತ್ತೊಂದು ಕೇಸನ್ನ ನಿತ್ಯ ಜಡಿಸಿಬಿಟ್ಟ. ಅಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದಂತ ಆರೋಪ ಇದು. 2012 ಆಗಸ್ಟ್ 14, 2 ವರ್ಷಗಳ ಸುದೀರ್ಘ ವಿಚಾರಣೆಯ ನಂತರ ವಿನಯ್ಗೆ 57 ತಿಂಗಳ ಜೈಲು ಶಿಕ್ಷೆಯನ್ನ ಕೋರ್ಟ್ ವಿಧಿಸಿಬಿಡ್ತು, ನಯಾಡಲ್ ಕೋರ್ಟ್. ಇದೆಲ್ಲ ಆದ ನಂತರ ಬಹಳ ದಿನಗಳಾಗಿದೆ. ಕೈ ತುಳಿತಾ ಇದ್ದಾರೆ ಮಧ್ಯಮ ವರ್ಗದ ಜನ. ಇವರು ಎಲ್ಲ ಒಂದು ಕಡೆ ನನ್ನ ಮಗ ಬಹಳ ಬುದ್ಧಿವಂತ, ನನ್ನ ಮಗ ಓದಿರುವಂತವನು, ಒಳ್ಳೆ ಕೆಲಸದಲ್ಲಿದ್ದಾನೆ, ಎಲ್ಲದರ ಒಂದು ಸಂತೋಷ ಖುಷಿ ತಂದೆ ತಾಯಿಗಳಿಗಿತ್ತು. ಸರಿ, ಯಾವಾಗ ನಿತ್ಯಾನಂದನ ಸಹವಾಸಕ್ಕೆ ಬಿದ್ದು ಮಗ ಕೆಟ್ಟು ಹೋದ್ನೋ ಎಲ್ಲೊಂದು ಕಡೆ ಇವತ್ತು ಹೊರಗಡೆ ಬರೋದು ಅನ್ನುವಂಥ ಒಂದು ನಿರೀಕ್ಷೆ ಯಾವುದೂ ಕೂಡ ಆಗಲಿಲ್ಲ. ಈತ ಸೇರಿದ್ದು ನೇರವಾಗಿ ದೊಡ್ಡ ಪ್ರಯತ್ನ, ಬಿಳಿಯಾನೆ ಸಾಕದಂಗೆ. ಸೊ ಇಂಥ ಸಂದರ್ಭದಲ್ಲಿ ಇವರಿಗೆ ಆ ಕೇಸ್ ನಡೆಸಲಿಕ್ಕೂ ಕೂಡ ದುಡ್ಡಿಲ್ದಿರುವಂತ ಒಂದು ಸ್ಥಿತಿ ಬಂದುಬಿಡ್ತು. ಇನ್ನೇನು ನನ್ನ ಮಗನ ಹಣೆಯಲ್ಲಿ ಬರದಂತಾಗುತ್ತೆ ಅಂತ ತಂದೆ ತಾಯಿ ಇಬ್ರು ಕೂಡ ಹೋರಾಡ ತನಕ ಹೋರಾಡಿ ವಾಪಸ್ ಬಂದರು. ಯಾವುದೇ ದಾರಿ ಕಾಣದ ರೀತಿಯಲ್ಲಿ ತಂದೆ ತಾಯಿಗಳು